ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ನಾನಿವತ್ತು ಉಡುಪಿ ಬ್ರಾಹ್ಮಣರ ಶೈಲಿಯ ಕುಕ್ಕು ಬಜ್ಜಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನಿವತ್ತು ತುಂಬಾ ಹಳೆಯದಾದ ಎಲ್ರಿಗೂ ಇಷ್ಟವಾಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇ ಬೇಯಿಸಿಟ್ಟ ಮಾವಿನಕಾಯಿ ಗೊಜ್ಜು. ಇದನ್ನು ಹೆಚ್ಚಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾಡೋದು. ನಾನೀಗ ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಸಿಂಪಲ್ ಟೇಸ್ಟಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಕುಂದಾಪುರ ಬದಿಯಲ್ಲಿ ಇದಕ್ಕೆ ಬೇಯಿಸಕ್ಕಿ ಮಾವಿನಕಾಯಿ ಗೊಜ್ಜು ಅಂತ ಸಹ ಹೇಳ್ತಾರೆ. ಈ ರೆಸಿಪಿಯನ್ನು ನಾನು ನನ್ನ ಅತ್ತೆ ಮನೆಯಲ್ಲಿ ಇರುವಾಗ ಅವ್ರ ಜೊತೆ ಇರುವಾಗ ಅವರು ಮಾವಿನಕಾಯಿಗಳನ್ನೆಲ್ಲ ಉಪ್ಪು ನೀರಿನಲ್ಲಿ ಬೇಯಿಸಿ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ಬೇಕಾದಾಗ ಉಪಯೋಗಿಸ್ಕೊಳ್ತಾ ಇದ್ರು. ಅದೇ ಬೇಯಿಸಿ ಸ್ಟೋರ್ ಮಾಡಿದ ವಿಡಿಯೋನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಲಾಸ್ಟ್ ಇಯರ್. ಸೊ ನೋಡಿದವರು ಇನ್ನೊಮ್ಮೆ ವಿಡಿಯೋ ಚೆಕ್ ಮಾಡಿ, ಲಿಂಕ್ ಹಾಕಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಅದನ್ನು ಚೆಕ್ ಮಾಡಬಹುದು. ಈ ಗೊಜ್ಜಿನ ರುಚಿ ಅಂತೂ ಅದ್ಭುತವಾಗಿರ್ತದೆ. ಖಾರವಾಗಿ ಹುಳಿ ಹುಳಿಯಾಗಿ ಬಾಯಿ ರುಚಿ ಇಲ್ಲ ಅಂತ ಇರುವವರಿಗೆ, ಹಾಗೆ ತುಂಬಾ ಸಿಹಿ ತಿಂದು ಬಾಯಿಗೆಲ್ಲ ಕೆಟ್ಟೋಗಿದೆ ಅಂತ ಇದ್ರೆ ಈ ತರ ಖಾರವಾಗಿ ಈ ಗೊಜ್ಜನ್ನು ಮಾಡ್ಕೊಳ್ಬಹುದು. ಇದನ್ನು ನಮ್ಮ ಫಂಕ್ಷನ್ಗಳಲ್ಲಿ ನಾವು ಮಾಡ್ತೇವೆ. ಊಟದ ಮಧ್ಯದಲ್ಲಿ ಸಿಹಿ ಎಲ್ಲ ಬಳಸಿ ಆದ ನಂತರ ಬಾಯಿ ರುಚಿ ಬ್ಯಾಲೆನ್ಸ್ ಆಗ್ಲಿಕ್ಕೋಸ್ಕರ ಈ ಗೊಜ್ಜನ್ನು ನೀರ್ ಮಾಡಿ ಹಾಕ್ತಾರೆ. ಇದಕ್ಕೆ ಭರತ ಬಜ್ಜಿ ಅಂತ ಸಹ ಕರೀತಾರೆ. ಆ ಹೆಸರು ಹೇಗೆ ಬಂತು ಅಂತ ಇನ್ನೂ ತಿಳಿದಿಲ್ಲ. ಊರಿನವರಿಗೆ ಖಂಡಿತವಾಗಿಯೂ ಯಾರಿಗಾದ್ರೂ ಗೊತ್ತಿರಬಹುದು. ಗೊತ್ತಿದ್ರೆ ನೀವು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ನಲ್ಲಿ ನಂಗೆ ಹೇಳಿ ತಿಳಿಸಿ. ಬನ್ನಿ ಈಗ ಶುರು ಮಾಡೋಣ ನಮ್ಮ ರುಚಿಯಾದ ಬೇಯಿಸಿ ಮಾವಿನಕಾಯಿ ಗೊಜ್ಜನ್ನ. ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಬೇಯಿಸಿ ತೋರಿಸ್ತಾ ಇದ್ದೇನೆ. 3 ಮೀಡಿಯಂ ಸೈಜ್ ನ ಮಾವಿನಕಾಯಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಿಸಿ ಇಟ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಬೆಂದ ನಂತರ ಹಾಗೆ ತಣಿಸಿ ಇಟ್ಕೊಳ್ಬೇಕು. ಸ್ವಲ್ಪ ತಣಿದ ನಂತರ ಅದರಲ್ಲಿ ನಾನು 2 ಬೇಯಿಸಿಟ್ಟ ಮಾವಿನಕಾಯಿಗಳನ್ನು ಮಾತ್ರ ತಗೊಂಡು ಗೊಜ್ಜನ್ನು ಮಾಡ್ತಾ ಇದ್ದೇನೆ. ನೋಡಿ, ಅದು ಒಳ್ಳೆ ಚೆನ್ನಾಗಿ ಬೆಂದಿದೆ. ಅದರ ಉಪ್ಪು ನೀರನ್ನು ಕೂಡ ಸ್ವಲ್ಪ ಇದಕ್ಕೆ ಹಾಕೊಳ್ತೇನೆ. ಅದರ ಸಿಪ್ಪೆನೆಲ್ಲ ಹೀಗೆ ಕೈಯಲ್ಲೇ ಕಿವುಚಿ ಸಪರೇಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ನೋಡಿ, ಈಗ ಅದರ ಗೊರಟನ್ನು ಕೂಡ ನಾವು ಅಲ್ಲೇ ಇಟ್ಕೊಳ್ಬಹುದು. ಈಗ ಎರಡನ್ನು ಈ ತರ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಪರೇಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಸಿಪ್ಪೆ ಗಟ್ಟಿಯಾಗಿ ಇರುವಂತದ್ದು ಇದೆ. ಬಾಕಿ ಪಲ್ಪ್ಗಳನ್ನೆಲ್ಲ ಹಾಗೆ ಬಿಟ್ಟು ಈ ಉಳಿದ ಸಿಪ್ಪೆನೆಲ್ಲ ಈಗ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಅದನ್ನು ಕೂಡ ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಇಷ್ಟು ಸಿಕ್ಕಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಖಾರಕ್ಕೆ ಬೇಕಾಗಿ 2 ಖಾರದ ಮೆಣಸನ್ನು ತಕೊಂಡು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದು ಒಳ್ಳೆ ಖಾರ ಇದೆ, ಅದಕ್ಕೋಸ್ಕರ 2 ತಕೊಂಡಿದ್ದೇನೆ. ಈಗ ಅದಕ್ಕೆ ಶುಂಠಿ ಕೂಡ ಹಾಗೆ ಕಟ್ ಮಾಡಿ ಹಾಕೊಳ್ತೇನೆ. ಈಗ ರುಚಿಗೆ ಒಳ್ಳೆಯ ಪರಿಮಳ ಇರುವಂತಹ ಇಂಗನ್ ಕೂಡ ಅದಕ್ಕೆ ಹಾಕೊಳ್ತಾ ಇದ್ದೇನೆ. ಮತ್ತೆ ಅದಕ್ಕೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆ ತಣಿದ ಉಪ್ಪು ನೀರನ್ನು ಕೂಡ ಹಾಕೊಂಡು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಇಷ್ಟು ಪೇಸ್ಟ್ ಆದ್ರೆ ಸಾಕು. ಒಳ್ಳೆ ಪೇಸ್ಟ್ ಆಗಿದೆ. ಇದನ್ನೀಗ ನಾನು ಆ ಪಲ್ಪ್ ಇರುವಂತದ್ದಕ್ಕೆ ಈ ಅರ್ಧಿಟ್ಟದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಹೀಗೆ ತೆಗೆದು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಜಾರ್ನಲ್ಲಿ ಇರುವಂತಹ ಅದಕ್ಕೂ ಸ್ವಲ್ಪ ಅದರ ಉಪ್ಪು ನೀರನ್ನು ಸೇರಿಸಿ ಹಾಕೊಳ್ತಾ ಇದ್ದೇನೆ. ನೋಡಿ, ಈ ತರ ಈಗ ನೋಡಿ ಒಳ್ಳೆ ಪಲ್ಪ್ ಸಿಕ್ಕಿದೆ. ಅದರ ಘಮ ಕೂಡ ಹಾಗೆ ಬರ್ತಾ ಇದೆ. ಹಿಂಗೆಲ್ಲ ಹಾಕಿದ್ದೇವೆ. ಅದರಿಂದ ಈಗ ಕೊನೆಯದಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಕಾದಷ್ಟೇ ನೋಡ್ಕೊಂಡು ಹಾಕೊಳ್ಬೇಕು. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಉಪ್ಪು ನೀರು ಕೂಡ ಇದೆ. ಇದನ್ನು ಹಾಕೊಂಡು ಆಮೇಲೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನೋಡಿ, ಇದರ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಾಡ್ಕೊಳ್ಬಹುದು. ಇದು ಹದವಾಗಿದೆ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೇನೆ. ಕೊನೆಯದಾಗಿ ಇದಕ್ಕೆ ಒಳ್ಳೆಯ ಒಗ್ಗರಣೆಯನ್ನು, ಮಾಮೂಲಿಯಾಗಿ ಕೊಡುವಂತಹ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದ ಬೇಯಿಸಿಟ್ಟ ಮಾವಿನಕಾಯಿ ಗೊಜ್ಜು ರೆಡಿ ಆಯ್ತು. ನೋಡಿ, ಇದನ್ನು ನಾವು ಬಿಸಿ ಬಿಸಿ ಅನ್ನ ಹಾಗೂ ಸಂಡಿಗೆ ಮೆಣಸಿನ ಜೊತೆ ಹಾಕೊಂಡು ತಿನ್ಲಿಕ್ಕೆ ಸೂಪರ್ ಆಗಿರ್ತದೆ. ಬೇಯಿಸಿದ ಮಾವಿನಕಾಯಿ ಮಾಡಿಟ್ಟುಕೊಂಡದ್ದು ಇದ್ರೆ ಯಾವಾಗ ಬೇಕಾದ್ರೂ ಈ ಗೊಜ್ಜನ್ನು ಮಾಡಬಹುದು. ಉಪ್ಪು ನೀರಿನಲ್ಲಿ ಬೇಯಿಸಿದ ಮಾವಿನಕಾಯಿಯನ್ನು ವರ್ಷಗಟ್ಟಲೆ ಇಟ್ಟು ಉಪಯೋಗಿಸಬಹುದು. ಹಾಗಿದ್ರೆ ನೀವು ಮಾವಿನಕಾಯಿ ಸಿಕ್ಕಿದ್ರೆ ಹೀಗೆ ಬೇಯಿಸಿಟ್ಟುಕೊಳ್ಳಿ. ರುಚಿಯಾದ ಗೊಜ್ಜನ್ನು ಯಾವಾಗ ಬೇಕಾದ್ರೂ ಮಾಡಬಹುದು. ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.